songs of devotion in perfect harmony, experience grace in Sri Swara musical journey. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶ್ರೀ ಸ್ವರ ಮ್ಯೂಸಿಕಲ್ ಜರ್ನಿ ಚಾನಲ್ಗೆ ಸ್ವಾಗತ ಮಾಡ್ತೀನಿ. ನಾನು ಶ್ರೀಲಕ್ಷ್ಮಿ. ಇವತ್ತು ನಾವು ನವರಾತ್ರಿಯ 3ನೇ ದಿನ ಅಂದ್ರೆ ಪಾರ್ವತಿ ದೇವಿ ಚಂದ್ರಘಂಟಾ ದೇವಿಯಾಗಿ ರೂಪುಗೊಳ್ತಾಳ. ಸೊ ಅದ್ರ ಬಗ್ಗೆ ನಾವಿವತ್ತು ನೋಡ್ತೀವಿ. ಆ್ಯಂಡ್ ನಾವಿವತ್ತು ಹಾಡ್ತಕ್ಕಂಥ ಹಾಡು ಕರುಣಾಳು ಕಾಪಾಡು ಅಂಬಿಕೆ ಅಂತ ಹಾಡು ಭಾಳ ಚಲೋ ಅದ ಹಾಡು. ಸೊ ಈಗ ದೇವಿಗೆ ಚಂದ್ರಘಂಟಾ ದೇವಿ ಅಂತ ಯಾಕೆ ಬಂತಂದ್ರೆ ಸಂಸ್ಕೃತ ಪದದೊಳಗೆ ಅರ್ಥ ಅದ ಏನಂದ್ರ ಚಂದ್ರ ಅಂದ್ರ ದೇವಿ ಅರ್ಧ ಚಂದ್ರನ ಹೊಂದಿರ್ತಾಳ ತನ್ನ ಹಣಿ ಮೇಲೆ. ಆಮೇಲೆ ಘಂಟಾ ಅಂದ್ರ ಗಂಟೆ. ಸೊ ಅರ್ಧ ಚಂದ್ರನ ತನ್ನ ಹಣೆ ಮೇಲೆ ಹೊಂದಿರ್ತಾಳಲ್ಲ, ಸೊ ದೇವಿ ಅದು ಮತ್ತು ಗಂಟೆನೋ ಇರ್ತದಲ್ಲಿ. ಸೊ ಅದಕ್ಕಾಗಿ ಚಂದ್ರಘಂಟಾ ದೇವಿ ಅಂತ ಹೆಸರು ಬಂತ. ಆಮೇಲೆ ಇದ್ರ ಹಿನ್ನೆಲೆ ಹೆಂಗದ್ರ ಶಿವ ಪಾರ್ವತಿಗೆ ಮದ್ವೆ ಆಗಕ್ಕೆ ಬಂದಾಗ ಸೊ ಶಿವಂದ ಒಂದು ರೂಪ ಬೇರೆ ಆಗಿರ್ತದ. ಸೊ ಬೇರೆ ಅಂದ್ರೆ ಮೈಗೆ ಬೂದಿ ಎಲ್ಲ ಹಚ್ಕೊಂಡ, ಆಮೇಲೆ ರುಂಡಾನೆಲ್ಲ ಹಿಂಗೆ ಕೊರಳೊಳಗೆ ಹಾಕ್ಕೊಂಡ, ಸೊ ಅದೆಲ್ಲ ಇರ್ತದ. ಅದನ್ನ ಆ ರೂಪ ನೋಡಿ ಮೈನಾದೇವಿ ಅಂದ್ರೆ ಪಾರ್ವತಿ ತಾಯಿ ಇರ್ತಾರಲ್ಲ, ಅವರು ಮೂರ್ಛೆ ಹೋಗ್ತಾರೆ. ಸೊ ಅವರ ಒಂದು ಕುಟುಂಬನ ಅವ್ರನ್ನ ಸಮಾಧಾನ ಪಡಿಸಕ್ಕಂತ ಹೇಳಿ ಪಾರ್ವತಿ ದೇವಿ ಒಂದು ಭಯಾನಕ ರೂಪನ ತಾಳ್ತಾಳೆ. ಸೊ ಅದು 10 ಕೈಯಿಂದ, ಆಮೇಲೆ ತಲೆ ಮೇಲೆಲ್ಲ ಹಿಂಗೆ ಅರ್ಧ ಚಂದ್ರ, ಹಣಿ ಮೇಲೆಲ್ಲ ಹಿಂಗೆ ಗಂಟ ಅದನ್ನ ಹಾಕ್ಕೊಂಡು ಸೊ ದೇವಿ ಮತ್ತು ಭಾಳ ಉಗ್ರ ರೂಪ ತಾಳ್ತಾಳೆ. ಸೊ ಅದ ರೂಪ ನೋಡಿ ಶಿವ ಅವ್ರಿಗೆ ಮೆಚ್ಚಿ ಆಮೇಲೆ ಭಾಳ ಶಾಂತಿಯಿಂದ ಮದ್ವೆ ಆಯ್ತು. ಆಮೇಲೆ ಶಿವ ಅದನ್ನ ನೋಡಾದ್ಮೇಲೆ ಒಂದು ಸುಂದರ ರಾಜ್ಕುಮಾರನಾಗಿ ಬದಲಾಗ್ತಾರ. ಸೊ ಬದಲಾದ್ಮೇಲೆ ಮದ್ವೆ ಅವ್ರದ ಶಾಂತಿಯಿಂದ ನಡೀತದ. ಸೊ ಇದು ಹಿನ್ನೆಲೆ ಆಗಿತ್ತು. ಆಮೇಲೆ ಇವತ್ತು ಚಂದ್ರಘಂಟಾ ದೇವಿದ ಸ್ಯಾರಿ ಬ್ಲೂ ಕಲರ್ ಇರ್ತದೆ, ನೀಲಿ ಬಣ್ಣ ಇರ್ತದೆ. ಅದು ಯಾಕಂದ್ರೆ ನೀಲಿ ಬಣ್ಣ ಏನು ಪ್ರತಿನಿಧಿಸ್ತದಂದ್ರೆ ಒಂದು ಧೈರ್ಯನ ಮತ್ತು ಸುಂದರತೆನ ಪ್ರತಿನಿಧಿಸ್ತದೆ. ಸೊ ಚಂದ್ರಘಂಟಾ ದೇವಿ ಬಹಳ ಧೈರ್ಯದಿಂದ ಆ ರೂಪ ತಾಳಿದಕ್ಕೆ ಇವತ್ತು ನಾವು ಬ್ಲೂ ಕಲರ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದಿಷ್ಟು ಹಿನ್ನೆಲೆ ಆಗಿತ್ತು. ಇದ್ರಿಗಿನ ಹೆಚ್ಚಾಗಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ, ನಾವು ತಿಳ್ಕೊತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡ್ರಿ, ಭಾಳ ಇನ್ಫಾರ್ಮೇಟಿವ್ ಅದ ವಿಡಿಯೋ. ಆ್ಯಂಡ್ ಈಗ ಹಾಡು ಚಾಲು ಮಾಡೋಣ್ರಿ. ಆ್ಯಸ್ ಇಟ್ ಈಸ್ ನಾನು ಫಸ್ಟ್ ಹಾಡ್ತೀನಿ, ನೆಕ್ಸ್ಟ್ ಅವರ್ತನ ನಿಮಗೆ ಬಿಟ್ಟಿರ್ತೀನಿ ಹಾರ್ಮೋನಿಯಮ್ದಾಗ, ಅಲ್ಲಿ ನೀವು ಹಾಡ್ರಿ, ಆಮೇಲೆ ತಾಳದ ಒಳಗೆ ಹೆಂಗೆ ಹಾಡೋದಂತ ನೋಡೋಣ್ರಿ. ಈಗ ಹಾಡು ಚಾಲು ಮಾಡೋಣ. ಕರುಣಾಳು ಕಾಪಾಡು ಅಂಬಿಕೆ, ನೀ ಜಗವೆಲ್ಲ ಪೊರೆಯುವ ಚಂಡಿಕೆ. ಕರುಣಾಳು ಕಾಪಾಡು ಅಂಬಿಕೆ, ನೀ ಜಗವೆಲ್ಲ ಪೊರೆಯುವ ಚಂಡಿಕೆ. ಇದಿಷ್ಟು ಪಲ್ಲವಿ. ಈಗ ಮೊದಲನೇ ಚರಣ. ನವರಾತ್ರಿಯಲಿ ನವರೂಪಿಯೇ, ನವಶಕ್ತಿಯಲಿ ನೀ ತೋರುವೆ, ನಂಬಿಹ ಭಕ್ತರ ಅಂಬಿಕೆ. ಕಳೆಯೋ ನವನೀತ ಚೇತನ ದುರ್ಗೆಯೇ, ಕರುಣಾಳು ಕಾಪಾಡು ಅಂಬಿಕೆ, ನೀ ಜಗವೆಲ್ಲ ಪೊರೆಯುವ ಚಂಡಿಕೆ. ಈಗ ಎರಡನೇ ಚರಣ.
ಆಶ್ವಯುಜ ಮಾಸ ವಿಶೇಷವೋ ನಿನಗೆ ಅರ್ಚನೆ ಮಾಡುವ ಹರುಷವೋ ಹರಿಷಿಣ ಕುಂಕುಮರ್ಪಿಸಿ ತಾಯಿ ಕರವೊಡ್ಡಿ ಬೇಡ್ವರು ಭಕ್ತರು ಕರುಣಾಳು ಕಾಪಾಡುವಂಬಿಕೆ ನೀ ಜಗವೆಲ್ಲ ಪೊರೆಯುವ ಚಂಡಿಕೆ ಈಗ ಮೂರನೇ ಚರಣ. ಜಾಜಿ ಮಲ್ಲಿಗೆ ಕೆಂಡ ಸಂಪಿಗೆ ನಾ ತರುವೇನು ಹರುಷದಿ ದೇವಿಗೆ ಭಕ್ತಿಯ ಕುಸುಮವ ಚರಣಗೆ ನಿನಗೆ ಅರ್ಪಿಸಿ ಬೇಡುವೆ ಶಾಂತಿಗೆ ಕರುಣಾಳು ಕಾಪಾಡುವಂಬಿಕೆ ನೀ ಜಗವೆಲ್ಲ ಪೊರೆಯುವ ಚಂಡಿಕೆ ಇದಿಷ್ಟು ಹಾಡಾಗಿತ್ತ. ಈಗ ತಾಳದ ಒಳಗೆ ಹೆಂಗೆ ಹಾಡೋದು ಅಂತ ನೋಡ್ರಿ. ಇದ್ರ ತಾಳ ಭಜನ್ ಆಗಿರ್ತದ. ನಾವು 150 BPM ಇಟ್ಕೊಂಡಿರ್ತೀವಿ. ಸೊ ನೀವು ಅಷ್ಟು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಕರುಣಾಳು ಕಾಪಾಡುವಂಬಿಕೆ ನೀ ಜಗವೆಲ್ಲ ಪೊರೆಯುವ ಚಂಡಿಕೆ ಕರುಣಾಳು ಕಾಪಾಡುವಂಬಿಕೆ ನೀ ಜಗವೆಲ್ಲ ಪೊರೆಯುವ ಚಂಡಿಕೆ ನವರಾತ್ರಿಯಲ್ಲಿ ನವರೂಪಿಯೇ ನವಶಕ್ತಿಯಲ್ಲಿ ನೀ ತೋರುವೆ ನವರಾತ್ರಿಯಲ್ಲಿ ನವರೂಪಿಯೇ ನವಶಕ್ತಿಯಲ್ಲಿ ನೀ ತೋರುವೆ ನಂಬಿಹ ಭಕ್ತರ ಅಂಬಿಕೆ
ಇಷ್ಟು ಹಾಡಾಗಿತ್ತು. ಇದ್ರನಾಗ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿರಿ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಸ್ ಆದಷ್ಟು ಶೇರ್ ಮಾಡಿರಿ, ಆಮೇಲೆ ನೀವು ಹಾಡನ್ನ ಕಲೀರಿ. ಇದ್ರದ್ದು ಲಿರಿಕ್ಸ್ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗಿರ್ತದೆ, ಮತ್ತು ನಿಮಗೆ ಇನ್ನೊಂದು ಸರ್ತಿ ಕಂಪ್ಲೀಟಾಗಿ ಬೇಕಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ದಾಗೂ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ನೋಡಿ ಕಾಪಿ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಎಲ್ರಿಗೂ ನಮಸ್ಕಾರ. ನಾಳೆ ನಾವು ಇನ್ನೊಂದು ದೇವಿಯ ಅವತಾರದೊಂದಿಗೆ ಮತ್ತು ಇನ್ನೊಂದು ಹಾಡಿನೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.